ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳಿಂದಾಗುವಂತಹ ಅವಾಂತರಗಳು ಒಂದೆರಡಲ್ಲ. ಬಹಳಷ್ಟು ಮಂದಿ ಇದರಿಂದಾಗಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಎಷ್ಟೇ ಇದರ ಬಗ್ಗೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಅದರ ಬಗ್ಗೆ ಅವರು ಗಮನವನ್ನು ಹರಿಸೋದೇ ಇಲ್ಲ. ಇನ್ನು ಈ ಸಂಬಂಧವಾಗಿ ಮೂವರು ವಿದ್ಯಾರ್ಥಿನಿಯರು ರಸ್ತೆ ಗುಂಡಿಗಳ ಬಗ್ಗೆ ಮಾತನಾಡಿರುವಂತಹ ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು, ಪ್ರತಿದಿನ ಶಾಲೆಗೆ ರೀಚ್ ಆಗೋದಕ್ಕೆ 20 ನಿಮಿಷಗಳು ಬೇಕಾಗುತ್ತೆ. ಆದರೆ ಸಂಜೆ ಟೈಮ್ನಲ್ಲಿ 1.5 ಗಂಟೆಯಿಂದ 2.5 ಗಂಟೆ ಸಮಯ ಬೇಕಾಗುತ್ತೆ ಅಂತ ವಾಸ್ತವ ಸ್ಥಿತಿಯ ಬಗ್ಗೆ ಅವರು ವಿವರಣೆಯನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ನಮಗೆ ಆಟ ಆಡೋಕೆ ಆಗ್ತಾ ಇಲ್ಲ, ಓದಲಿಕ್ಕೆ ಕಡಿಮೆ ಸಮಯ ಸಿಗ್ತಾ ಇದೆ, ಇದರಿಂದ ಆಯಾಸ ಒತ್ತಡವನ್ನು ಎದುರಿಸಬೇಕಾಗಿದೆ. ಮನೆಗೆ ತಲುಪುವಾಗ ಎದುರಾಗುವಂತಹ ಅಲ್ಲಲ್ಲಿ ಗುಂಡಿಗಳಿಂದಾಗಿ ಬಸ್ ಕುಲುಕುತ್ತೆ, ಇದರಿಂದಾಗಿ ತಲೆಗೆ ಪೆಟ್ಟು ಬೀಳುತ್ತೆ, ಸಡನ್ ಆಗಿ ಬ್ರೇಕ್ ಹಾಕಿದಾಗ ಮುಂದೆ ಬೀಳ್ತೇವೆ. ಹೀಗೆ ನೋಡಿ, ಪರಿಸ್ಥಿತಿ ಬದಲಾಗಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ತಾವು ತೊಂದರೆಗಳನ್ನು ಅನುಭವಿಸ್ತಾ ಇದ್ದಾರೆ ಆ ವಿಚಾರ ಸಂಬಂಧವಾಗಿ ಮಕ್ಕಳು ಮಾತನಾಡಿದ್ದಾರೆ. ಈ ಪರಿಸ್ಥಿತಿ ಬದಲಾಗಬೇಕು, ಸರ್ಕಾರ ನಮಗೆ ಸಹಾಯವನ್ನು ಮಾಡಿ ಬದಲಾವಣೆ ತರಬೇಕು ಅಂತ ಹೇಳಿ ಮಾತನಾಡಿದ್ದಾರೆ. ಅಟ್ಲೀಸ್ಟ್ ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಸರಿ ಮಾಡುತ್ತಾ ನೋಡಬೇಕು.